ಹಾಯ್ ಗುಡ್ ಮಾರ್ನಿಂಗ್ ಎಲ್ರಿಗೂ ಹೇಗಿದ್ದೀರಾ? ತಾಜಿಸ್ ಕಿಚನ್ ಯೂಟ್ಯೂಬ್ ಚಾನೆಲ್ಗೆ ತಮಗೆಲ್ರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ABC ಜ್ಯೂಸ್ ಬಗ್ಗೆ ತೋರಿಸ್ಕೊಡ್ತೇನೆ ಹಾಗೂ ಅದರ ಬೆನಿಫಿಟ್ಸ್ ಏನು ಅಂತಲೂ ತಿಳಿಸ್ಕೊಡ್ತೇನೆ. ಹಾಗೆ ಇದನ್ನು 2 ಟೈಪಲ್ಲಿ ಮಾಡೋದನ್ನು ಕೂಡ ತೋರಿಸ್ಕೊಡ್ತೇನೆ. ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಿಡಿಯೋವನ್ನು ನೋಡಿ. ಹಾಗೆ ನಿಮಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ವಿಡಿಯೋವನ್ನು ಶೇರ್ ಮಾಡಿ. ಓಕೆ ಸ್ನೇಹಿತರೆ, ಇವಾಗ ನಾನಿಲ್ಲಿ ABC ಜ್ಯೂಸ್ ಮಾಡೋದಕ್ಕೋಸ್ಕರ ಆ್ಯಪಲ್, ಬೀಟ್ರೂಟ್, ಕ್ಯಾರೆಟನ್ನು ತೆಗೆದಿದ್ದೇನೆ. ಇವಾಗ ಇದರ ಸಿಪ್ಪೆಯನ್ನೆಲ್ಲ ತೆಗೆದು ಈ ಥರ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ಹಾಗೆ ಇದರ ಬೆನಿಫಿಟ್ಸ್ ನಿಮ್ಮೆಲ್ರಿಗೂ ಗೊತ್ತಿರ್ಬೋದು. ನಮ್ಮ ಸ್ಕಿನ್ ಇದೆ ನೋಡಿ, ಗ್ಲೋ ಆಗಲಿಕ್ಕೆ ತುಂಬ ಹೆಲ್ಪ್ ಆಗ್ತದೆ. ಹಾಗೆ ಡೈಜೆಷನ್ ಪ್ರಾಬ್ಲಮ್ ಇರುವವರಿಗೆ ಡೈಜೆಷನ್ ಚೆನ್ನಾಗಾಗ್ತದೆ. ಹಾಗೆಯೇ ಇದನ್ನು ರೆಗ್ಯುಲರಾಗಿ ನಾವು ತೆಗೆಯೋದ್ರಿಂದ ನಾವು ತುಂಬಾ ಆ್ಯಕ್ಟಿವ್ ಆಗಿರ್ತೇವೆ. ಹಾಗೆ ನಮ್ಮ ಕಣ್ಣಿನ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ಓಕೆ, ಇವಾಗ ನಾನು ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೇನೆ. ನಾನಿಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೇನೆ. ಇದಕ್ಕೆ ನಾನು ಶುಗರ್ ಏನು ಆ್ಯಡ್ ಮಾಡಲಿಲ್ಲ. ಹಾಗೆ ಇದನ್ನು ಫಿಲ್ಟರ್ ಕೂಡ ಮಾಡಬೇಕಂತೇನಿಲ್ಲ, ಇದೇ ಥರ ಕುಡಿದ್ರಾಯಿತು. ನೋಡಿದ್ರಲ್ಲ ಸ್ನೇಹಿತರೆ, ABC ಜ್ಯೂಸ್ ಮಾಡೋ ವಿಧಾನ ಹಾಗೂ ಅದರ ಬೆನಿಫಿಟ್ಸ್ ಏನು ಅಂತ. ಇನ್ನು ಇದನ್ನು ಇನ್ನೊಂದು ಟೈಪಲ್ಲಿ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೇನೆ. ಹಾಗೆ ನಾನಿಲ್ಲಿ ಬೀಟ್ರೂಟ್ ಮತ್ತು ಕ್ಯಾರೆಟನ್ನು ಬೇಯಲಿಕ್ಕೆ ಇಡಬೇಕು. ಈ ಥರ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಇದನ್ನೊಂದು ಪಾತ್ರೆಗೆ ಹಾಕ್ಕೊಂಡು ಬೇಯಲಿಕ್ಕೆ ಇಡ್ತೇನೆ. ಹಾಗೆ ನಾನಿಲ್ಲಿ ಡೇಟ್ಸ್ ಕೂಡ ತೆಗೆದಿದ್ದೇನೆ. ಇದರ ಸೀಡ್ಸ್ ಎಲ್ಲ ತೆಗೆದು ಈ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ಹಾಗೆ ಇದಕ್ಕೆ ಕಾರ್ಡಮಮ್ ಕೂಡ ಹಾಕ್ಕೊಳ್ಬೇಕು. 5-6 ಕಾರ್ಡಮಮ್ ಹಾಕ್ಕೊಳ್ಳಿ. ಇವಾಗ ಇದು ಬೆಂದಿದೆ, ಇದನ್ನು ನಾನು ಫಿಲ್ಟರ್ ಮಾಡ್ಕೊಳ್ತಾ ಇದ್ದೇನೆ. ಇದರ ನೀರು ಇರ್ತದಲ್ವ, ಇದನ್ನು ಚೆಲ್ಲಬೇಡಿ. ಇದನ್ನು ನೀವು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಗ್ರೈಂಡ್ ಮಾಡುವಾಗ ಹಾಕ್ಕೊಂಡ್ರಾಯ್ತು. ಹಾಗೆ ನಾನು ಇದನ್ನು ಹಾಕ್ಕೊಂಡು ಒಂದು ಆ್ಯಪಲ್ ಕೂಡ ಹಾಕ್ಕೊಳ್ಳಿ. ಇವಾಗ ಇದನ್ನು ಇದಕ್ಕೆ ಶುಗರ್ ಹಾಕ್ಕೊಂಡು ಆಮೇಲೆ ಇದನ್ನು ಗ್ರೈಂಡ್ ಮಾಡ್ಕೊಳ್ಳಿ. ಇವಾಗ ಇದು ಗ್ರೈಂಡ್ ಆಗಿದೆ ನೋಡಿ, ಒಳ್ಳೆ ಕಲರ್ ಕೂಡ ಬಂದಿದೆ. ನಾನು ಇದಕ್ಕಿಲ್ಲಿ ಹಾಲನ್ನು ಕೂಡ ಹಾಕ್ಕೊಳ್ತಾ ಇದ್ದೇನೆ. ಈ ಒಂದು ಜ್ಯೂಸ್ ಇದೆ ನೋಡಿ, ನಾವು ಮಕ್ಕಳಿಗೆ ABC ಜ್ಯೂಸ್ ಮಾಡಿ ಕೊಟ್ಟರೆ ಅವರು ಕುಡಿಯೋದಿಲ್ಲ ಅಲ್ವಾ, ಅವರಿಗೆ ಒಂಥರ ಅದರ ಬೀಟ್ರೂಟ್ ಸ್ಮೆಲ್ ಇರ್ತದಲ್ವ, ಅದು ಕೆಲವರಿಗೆ ಇಷ್ಟ ಆಗೋದಿಲ್ಲ. ಅಂಥವರಿಗೆ ಈ ಥರ ಮಾಡಿ ನೀವು ಕುಡಿಬಹುದು. ಇದು ತುಂಬಾ ಚೆನ್ನಾಗಾಗ್ತದೆ. ಹಾಗೆ ನಾವು ಮನೆಯಲ್ಲಿ ಪಲ್ಯ ಮಾಡಿದ್ರು, ಹಾಗೆ ಬೀಟ್ರೂಟ್ ಪಲ್ಯ ಮಾಡಿದ್ರು ಮಕ್ಕಳೆಲ್ಲ ಅದನ್ನು ಸೈಡ್ಗೆ ಇಟ್ಟಿರ್ತಾರಲ್ವ, ಈ ಥರ ನೀವು ಜ್ಯೂಸ್ ಮಾಡಿ ಮಕ್ಕಳಿಗೆ ಕೊಟ್ಟರೆ ಮಕ್ಕಳು ತುಂಬ ಇಷ್ಟಪಟ್ಟು ಕುಡಿತಾರೆ. ನೀವು ಸಹ ಒಮ್ಮೆ ಟ್ರೈ ಮಾಡಿ. ಹಾಗೆ ಇವಾಗ ಇದು ಗ್ರೈಂಡ್ ಆಗಿದೆ, ಇದನ್ನು ನಾನು ಒಮ್ಮೆ ಸೋಸ್ಕೊಳ್ತಾ ಇದ್ದೇನೆ. ಪುನಃ ಅದನ್ನು ಗ್ರೈಂಡ್ ಮಾಡಬೇಕು. ಹಾಗೆ ಸ್ವಲ್ಪ ಹಾಲು ಹಾಕ್ಕೊಂಡು ಪುನಃ ಅದನ್ನು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೇನೆ. ನೋಡಿದ್ರಲ್ಲ ಸ್ನೇಹಿತರೆ, ABCD ಜ್ಯೂಸ್ ಮಾಡೋದು ಹೇಗೆ ಅಂತ ಹೇಳಿ. ಎಷ್ಟೊಂದೆಲ್ಲ ಹೆಲ್ತ್ ಬೆನಿಫಿಟ್ಸ್ ಇರುವಂಥ ಜ್ಯೂಸ್ ಅಂತಲೇ ಹೇಳ್ಬೋದು. ಇವತ್ತಿನ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೋತೇನೆ. ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆಯೇ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ವಿಡಿಯೋವನ್ನು ಶೇರ್ ಮಾಡಿ. ಹಾಗೆ ನೀವಿನ್ನೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ಸ್ನೇಹಿತರೆ, ಇವತ್ತಿನ ವಿಡಿಯೋ ಇಷ್ಟೇ. ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಆಗಿರುವಂಥ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.